ಮಗು ಕೈಯನ್ನ ಹಿಡ್ಕೊಂಡು ಗೌರವದಲ್ಲಿರುತ್ತೆ, ನೋಡ್ಕೊಳ್ಳಿ. ಮಗುವಿಗೆ ಒಳ್ಳೆ ವಿದ್ಯಾಬುದ್ಧಿ ಸಿಗಲಿ ಅಂತ ಪ್ರಾರ್ಥನೆ. ಹೆಂಗ್ ಮಾಡ್ತೀಯ ತಪಸ್ಸು ಕುತ್ಕೊಂಡು? ಇದೊಂಥರ ಡಿಫ್ರೆಂಟ್ ಆಗಿದೆ. ಏನಿದೆ? ಹುಷಾರೇ ಪ್ರಿಯಾ, ಬಾವಂಗ್ ಹೇಳು ಹುಷಾರ್ ಅಂತ. ಅಳಿಸ್ನೇನ್ ಕಿತ್ ಹುಷಾರು ಬಾವುಲಿ ತಂಗಿ. ಭಾರತೆ ಬಿಡು, ಪರವಾಗಿಲ್ಲ, ಏನಾಗಲ್ಲ. ಅಲ್ಲೇನು ಕೆಳಗೆ ಅಲ್ಲೇನು ಗಲೀಜಿರಲ್ಲ. ಚೆನ್ನಾಗಿ ಕಾಣ್ತಿದ್ಯಾ? ಚೆನ್ನಾಗಿ ಕಾಣ್ತಾ ಇದೆಯಾ? ನಾನು ಯಾವಾಗ ಗೊತ್ತಾ, ನಾನು ಈ ಥರ ಕೈ ಇಟ್ಕೊಂಡು ಒಂದು ಮನೆಗೆ ಗುರುಪ್ರವೇಶ ಮಾಡ್ತೀನಿ ಪಕ್ಕ. ಎಲ್ಲ ದೇವ್ರ ಬ್ಲೆಸ್ಸಿಂಗ್ ಮಾಡಬೇಕು ಅಂತ ಮಾಡಿಕೊಂಡು ಎಷ್ಟು ಈ ಡ್ರೆಸ್ ಹಾಕಿದ್ರೆ ಏನು ಗುರುಪ್ರವೇಶ ಕೈ ಇಟ್ಕೊಂಡು ಗುರುಪ್ರವೇಶ ಮಾಡ್ತೀನಿ ಮಾಡುವ. ನಾನು 4 ಮಂತ್ರ ಹೇಳೋದು ಅಲ್ಲ ಈತ ಎಂಟಿಗಟ್ಟಿ ಹಾಕು, ಉರ್ಲೆಗಳ ಹಾಕು, ಶುಂಠಿಗಳು ಹಾಕು, ಡ್ರೈ ಫ್ರೂಟ್ಸ್ ಸ್ವಲ್ಪ ಆಮೇಲೆ ಸ್ವಲ್ಪ ಫ್ರೂಟ್ಸ್ ದ್ರಾಕ್ಷಿ ಗಿಕ್ಸಿ ಎಲ್ಲ ತಿಂದು ಆರೋಗ್ಯ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುಡಿಬೇಕು, ಚೆನ್ನಾಗಿರಬೇಕು. ತುಂಬ ಗೆದ್ರ ಇವತ್ತು ಹೋದಂಗೆ ನಾವು ಅದನ್ನು ಕೊಚ್ಚ ಕೊಚ್ಚ ಅಂತ ಮಾತಾಡಿದ್ರೆ ಕೇಳಿಸಲ್ಲ. ಯಾರು ಕೇಳಿದ್ರೆ ಕೊಚ್ಚ 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 ಅಂತ ಮಾತಾಡಿದ್ರೆ ಮಧ್ಯಾಹ್ನ 2 ಗಂಟೆ. ನಿಂತ್ಕೊಬಿಟ್ಟವ್ರೆ ಹಿಂದೆ ಎಲ್ಲ. ನಮ್ಮ ಬಾವ ಯಾವಾಗಲೂ ಇದೆ. ಸಿರಿ ಹೊಟ್ಟೆ ತುಂಬ್ತಾ? ಹಾಂ ಹೊಟ್ಟೆ ತುಂಬ್ತಾ ಸಾಮ್ರಾಟ? ಪ್ರಣವ ಯಾಲ ಸಾಮ್ರಾಟ? ಓಕೆ ಪಾಪ ಎಲ್ಲ ಸುಸ್ತಾಗ್ಬಿಟ್ಟವೆ ಗೈಸ್. ಏನು ರಶ್ ಇದಾರಪ್ಪ ದೇವ್ರೆ. ಅಲ್ಲ 10-20 ನಿಮಿಷ ಅಭ್ಯಾಸ ಮಾಡಕ್ಕಂತೂ ಹೋದಾಗ ತುಂಬಾ ರಶ್ ಇದ್ರು ಗೈಸ್. ತೆಳ್ಕೊಂಡು ನೋವು ಕಾಡ್ಕೊಂಡೆಲ್ಲ ಹೋಗಿದ್ದಾಯ್ತು. ನೀವು ನೋಡ್ತಾ ಇರ್ಬೋದು ಅಲ್ಲಿ ಪಾಪ ಮಕ್ಕಳು ಮರಿ ಎಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ರು ಆ ಗುಂಪಲ್ಲಿ. ಅದಕ್ಕೆ ಮಾತ್ರ ಒಂದು ಸ್ವಲ್ಪ ರಿಸ್ಕ್ ಆಯ್ತು ಅಷ್ಟೇ. ಇನ್ನೆಲ್ಲದಕ್ಕೂ ದರ್ಶನಕ್ಕೆಲ್ಲ ಏನಷ್ಟು ರಿಸ್ಕ್ ಆಗಿಲ್ಲ, ಆರಾಮಾಗಿ ಹೋಗ್ತಿದ್ವಿ. ಇದೊಂದಕ್ಕೆ ಮಾತ್ರ ರಿಸ್ಕ್ ಆಯ್ತು. ಅಂಡ್ ಇನ್ನೊಂದು, ನನಗೆ ಅಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಅನ್ಸುತ್ತೆ ನನಗೆ. ಅವರು ಮೇ ಬಿ ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ನನ್ನ ಫಾಲೋ ಮಾಡ್ತಿರ್ಬೋದು, ಯೂಟ್ಯೂಬರ್. ಅವ್ರು ನನ್ನ ನೋಡ್ತಿದ್ರು, ಸೊ ನಾನು ಅವ್ರನ್ನ ನೋಡ್ತಿದ್ದೆ. ಬಟ್ ಈ ವ್ಲಾಗ್ ನೀವು ನೋಡ್ತೀರಾ ಅನ್ಸುತ್ತೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ ಅವರೇ ಬಂದು ಮೆಸೇಜಸ್ ಸಹ ಮಾಡಿದ್ರು, ಅಕ್ಕ ನಾವು ನಿಮ್ಮನ್ನ ನೋಡಿದ್ವಿ, ಅಣ್ಣನ ನಿಮ್ಮನ್ನೆಲ್ಲ ಮಾತಾಡ್ಸ್ಬೇಕು ಅನ್ಕೊಂಡ್ವಿ, ಬಟ್ ನಮಗ್ ಭಯ ಆಯ್ತು ಮಾತಾಡ್ಸೋದಕ್ಕೆ. ಅಣ್ಣನ ನೋಡಿದ್ರೆ ಭಯ ಆಗುತ್ತೆ. ಮೆಸೇಜ್ ಮಾಡ್ತಿರ್ಬೇಕಾದ್ರೆ ಹೇಳಿದ್ರು, ಅಣ್ಣ ನೋಡೋಕೆ ಸ್ವಲ್ಪ ರೋಡಿ ತರ ಕಾಣಿಸ್ತಾರೆ. ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ, ನಾವು ಆಟಿಟ್ಯೂಡ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಿ ಅನ್ಕೊಂಡು, ಸೊ ನಮಗೆ ಆಟಿಟ್ಯೂಡ್ ಇದೆ ಅಂತೆಲ್ಲ ಅನ್ಕೊಳಕ್ ಹೋಗ್ಬಿಡಿ. ಸೊ ನಿಮ್ಗೆ ಇಷ್ಟ ಇತ್ತು ಅಂದ್ರೆ ಮಾತಾಡ್ಸೋದಕ್ಕೆ ನಿಜವಾಗ್ಲೂ ಬಂದು ಮಾತಾಡ್ಸಿದ್ರೆ ನಿಜ ನಾವು ಮಾತಾಡ್ಸ್ತೀವಿ ಗೈಸ್. ಸೊ ನಾವು ಯಾರನ್ನೂ
ಮಾತಾಡ್ಸ್ತಿರೋ ಅಂತೂ ಕಳ್ಸಲ್ಲ. ನನ್ನ ಹಸ್ಬೆಂಡು ನಿಮಗೆ ನೋಡೋದಕ್ಕಷ್ಟೇ ಹಂಗೆ ಕಾಣಿಸ್ತಾರೆ, ಬಟ್ ವಿಡಿಯೋ ನೋಡಿದ್ರೇ ನಿಮಗೆ ಗೊತ್ತಾಗ್ಬೋದು ಅವ್ರು ಎಷ್ಟು ಚೆನ್ನಾಗಿ ಅವರು ಕಾಮಿಡಿ ಮಾಡ್ಕೊಂಡು ಎಷ್ಟು ಮುದ್ದಾಗಿ ಮಾತಾಡ್ತಿರ್ತಾರೆ ಅಂತ. ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಮರ್ಯಾದೆ ಕೊಟ್ಟು ಮಾತಾಡ್ಸ್ತಾರೆ ಅವ್ರು ಯಾರೇ ಸಿಕ್ಕಿದ್ರು ಅಷ್ಟೇ. ಸೊ ನಿಮ್ಗೆ ಏನಾದರೂ ಮಾತಾಡ್ಸ್ಬೇಕು ಅನ್ಸಿದ್ರೆ ನಿಜವಾಗ್ಲೂ ಎಲ್ಲಾದ್ರೂ ಕಾಣಿಸ್ದಾಗ ಬಂದು ನಮ್ಮನ್ನ ಮಾತಾಡ್ಸಿ, ನಿಜ ನಾವು ಮಾತಾಡ್ಸ್ತೀವಿ. ಸೊ ವಿಡಿಯೋದಲ್ಲಿ ನೋಡೋ ಅಷ್ಟೆಲ್ಲ ನಾವೇನು ಇಲ್ಲ ಎದುರುಗಡೆ. ನಾವು ಅಷ್ಟೇ ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡ್ಸ್ತೀವಿ. ಸೊ ಬಂದು ನಿಮ್ಗೆ ಇಷ್ಟ ಇತ್ತು ಅಂದರೆ ನಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ಬಂದು ಮಾತಾಡಿಸಿ. ಸೊ ನೀವು ಅದನ್ನು ಹೇಳ್ತಿದ್ರಿ, ಕೆಲವೊಬ್ಬರು ಸಿಗ್ತಾರೆ ಇನ್ಫ್ಲುಯೆನ್ಸರ್ಸ್ಗಳು, ಸೊ ಅವರೆಲ್ಲ ಕೆಲವೊಬ್ರು ಮಾತಾಡ್ಸೋದಿಲ್ಲ, ಸ್ವಲ್ಪ ಇಗ್ನೋರ್ ಮಾಡ್ತಾರೆ ಅಂತ. ಬಟ್ ಕೆಲವೊಬ್ರು ಇರ್ಬೋದೇನೋ, ಎಲ್ಲರೂ ಹಾಗೆ ಇರೋದಿಲ್ಲ. ಸೊ ನಾವು ನಿಜವಾಗ್ಲೂ ಆ ಥರ ಅಲ್ಲ. ನೀವು ಬಂದು ಮಾತಾಡ್ಸಿದ್ರೆ ನಾವು ನಿಜ ಬಂದು ಮಾತಾಡ್ಸ್ತೀವಿ, ನಾವು ಮಾತಾಡ್ಸ್ತೀವಿ. ಸೊ ನೆಕ್ಸ್ಟ್ ಟೈಮು ಗೈಸ್ ನೀವು ಯಾರಾದರೂ ನಮ್ಮನ್ನು ನೋಡಿದ್ರೆ ಮಾತಾಡಿಸ್ಬೇಕು ಅಂತ ಇಷ್ಟ ಆಯಿತು ಅಂದರೆ ಸೊ ದಯವಿಟ್ಟು ಬಂದು ಮಾತಾಡ್ಸ್ರಿ. ನಾವು ಸಹ ಮನುಷ್ಯರು ನಿಮ್ಮ ಥರನೇ. ಸೊ ಇನ್ನೊಂದು ಹೇಳಬೇಕು ಅಂದರೆ ನಾವು ರೀಲ್ಸ್ ಮಾಡ್ತಾ ಇದ್ದೀವಿ, ಲಾಕ್ ಮಾಡ್ತಿದ್ದೀವಿ ಅಂತ ನಮಗೇನಷ್ಟು ಇದೆಲ್ಲ ಇಲ್ಲ. ಸೊ ನಾವು ನಾರ್ಮಲಾಗಿ ಅಷ್ಟೆಲ್ಲ ನಾವೆಲ್ಲ ಹೇಳ್ಕೊಳ್ಳೋ ಅಷ್ಟೆಲ್ಲ ನಾವೇನು ಸ್ಟಾರ್ಸ್ಗಳಲ್ಲ. ನಾವು ನಿಮ್ಮ ಥರನೇ ಏನೋ ಒಂದು ಸಣ್ಣ ಪುಟ್ಟ ವ್ಲಾಗು ರೀಲ್ಸ್ಗಳನ್ನ ಮಾಡಿಕೊಂಡು ಇರ್ತೀವಿ ಅಷ್ಟೇ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಬಂದು ಮಾತಾಡಿಸಿ, ನಾವು ಸಹ ನಿಮ್ಮ ಜೊತೆ ಚೆನ್ನಾಗೇ ಮಾತಾಡ್ಸ್ತೀವಿ. ಓಕೆನಾ? ಈ ವ್ಲಾಗು ಅವ್ರು ನೋಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ನೋಡಿದರೆ ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ನಾನು ಎಲ್ಲಾದರೂ ಕಾಣಿಸಿದ್ರೆ ಬಂದು ಮಾತಾಡಿಸಿ, ಪಕ್ಕ ನಾನು ನಿಮ್ಮನ್ನು ಮಾತಾಡ್ಸ್ತೀನಿ. ಓಕೆನಾ? ಎಲ್ಲ ಸಂಕಲ್ಪ ಮಾಡ್ಕೊಳ್ಳಿ. ಉಪಾತ ಸಮಸ್ತ ದುರಿತಕ್ಷಯ ವಾರ ಶ್ರೀ ಪರಮೇಶ್ವರ ಪ್ರೀತನ ಮಗು ಕೈಗೆ ಕೊಡಿ. ಅಕ್ಕಿ ತೊಟ್ಟಿಯಲ್ಲಿರುವ ಅಷ್ಟರ ಕೊಂಬನ್ನ ಮಗು ಕೈಗೆ ಕೊಡಿ. ಬಿಳಿಯ ತಕ್ಕ ಪಸುಪು ಕೊಂಬಲ್ಲಿ ಪಿಲ್ಲಲ ಚೇಪಟ್ಟಿಯಲ್ಲಿ ಮಗು ಕೈಯನ್ನ ಹಿಡ್ಕೊಂಡು ಅಕ್ಕಿ ತಟ್ಟೆಯಲ್ಲಿ ಅಷ್ಟದ ಕೊಂಬಿಂದ ಶ್ರೀ ಗುರುಭ್ಯೋ ನಮಃ ಅಂತ ಬರ್ಸಿ. ಗೊತ್ತಾಗದೆ ಹೋದರೆ ನಿಮ್ಮ ಎದುರುಗಡೆ ಬೋರ್ಡಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ಪಿಲ್ಲಲ ಚೇಪಿಟ್ಕೊಳ್ಳಿ, ನೀರು ತಟ್ಟು ಪಸುಪು ಕೊಂಬಿ ನಿಂಚಿ ಶ್ರೀ ಗುರು ಶಾರದಾಯ ನಮಃ. ಆಮೇಲೆ ಆಯ್ತಾ? ಐ ಬರಿ ಶ್ರೀ ಶಾರದಾ ಪರಮೇಶ್ವರ್ಯೈ ನಮಃ ಮನೋರಥಾನ್ ಪ್ರಾರ್ಥಯಾಮಿ. ಮಗುವಿಗೆ ಒಳ್ಳೆ ವಿದ್ಯಾಬುದ್ಧಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಕಿ తొట్టెకు స్నేహితుకు మగు హత్ర నమస్కారం నడాలని చెప్పే ప్రార్థన చేసుకొని బియ్యం తొట్టెకు స్నేహితుకు దండం పెట్టుకోండి. ಸ್ಲೇಟ್ ಬಳ್ಪ ತಗೊಳ್ಳಿ, ಅಕ್ಕಿ ತೊಟ್ಟೆ ಅಲ್ಲಿ ಕೊಟ್ಬಿಟ್ಟು ಬನ್ನಿ. ಆ ಸ್ಲೇಟು ಮತ್ತೆ ಚಾಟ್ ಪೀಸು ನಿಮಗೆ ಅದು ತೆಗೆದಿಟ್ಕೊಳ್ಳಿ. ಸ್ಲೇಟು ಚಾಟ್ ಪೀಸು ನಿಮಗೆ ಅರ್ಧ ಚೀಟಿ ನಿಮಗೆ ವಾಪಸ್ ಕೊಟ್ಟಿದ್ದೀವಿ. ಅಕ್ಕಿ ತೊಟ್ಟೆಯನ್ನು ಸಮರ್ಪಣೆ ಮಾಡಿ ಏನು ತಕ್ಕ ತೆಗೆದುకొని పిల్లలు తీసుకొని తల్లి తండ్రి మాతృమో అమ్మ ఇట్లా పెట్టుకో. అవ్వండా మీరు, నువ్వు అన్నా అంత ದರ್ಶನ ಹೆಂಗಿತ್ತು ಅಜ್ಜ? ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ಸೂಪರ್ ಇತ್ತು. ಅದು ಬರೆಯೋ ಸಾಧವ ಮಾತ್ರ ಕಷ್ಟ. ಸಾಕಾಗೋಯ್ತು. ಹೌದು, ರಸ್ತೆ ಜಾಸ್ತಿ, ಜನ, ಮಕ್ಕಳು, ಮರಿ ಅಳೋದು, ಚಲ್ಕೊಳಕ್ಕೆ ಜಾಗ, ಎತ್ಕೊಳಕ್ಕೆ ನೀವೇ ನೋಡ್ಕೊಳ್ಳಿ. ಎಷ್ಟು ಅಂದ್ರೆ ನಾವು ಹೋಗೋಷ್ಟ್ರಲ್ಲಿ ಒಂದ್ ಅರ ಸಾಹಸನೆ ಮಾಡಿ. ನಾನೇನ್ ಹೇಳ್ಕೊಟ್ಟ, 4 ಬ್ಯಾಚ್ ಲೈನ್ ನೀಟಾಗಿ ಬಿಟ್ರೆ ಅದೇ ಪೊಲೀಸರು ಆ ಕಡೆನೂ ಬಿಡ್ತಾರೆ, ಈ ಕಡೆನೂ ಬಿಡ್ತಾವ್ರೆ. ಒಂದ್ ಜಾಗ ಬಿಡ್ಬೇಕು. ಸುಮ್ಮನೆ ಮಕ್ಕಳವ್ರಂತ ಅಲ್ಲಿಂದ ಬಿಡ್ತಾವ್, ಇಲ್ಲಿಂದ ಜನ ಒಪ್ಪ ಏನ್ ಹೇಳಿ
ಜನಕ್ಕೆ ಜಾಗೃತಿ ಮೂಡಿಸೋದಲ್ಲ. ಇದೇ ತರ ಮಾಡಿದ್ರೆ ಕಳ್ತನಗಳು ಹಿಂಗೆ ಆಗುತ್ತೆ, ಜಾಸ್ತಿ ಆಗುತ್ತೆ ಕಳ್ತನ. ಅವ್ರ ಜೋಗಕ್ಕೆ ಹೆಂಗ್ ಗೊತ್ತಾ ಬಿಡ್ಬೇಕು, ಒಂದು ಬ್ಯಾರಿಗೇಡ್ ಹಾಕಿ ಲೈನಾಗಿ ಒಬ್ಬನ ಲೈನಾಗಿ ಬಿಡ್ಬೇಕು. ಇಲ್ಲ, ಒಂದು ಗಂಡು ಮಕ್ಳನ್ನ ಒಂದ್ ಕಡೆನೆ ಹೆಣ್ಮಕ್ಳಿಗೆ ಒಂದ್ ಕಡೆ ಬಿಡ್ಬೇಕು, ಅವಾಗ ಸ್ವಲ್ಪ ಕರೆಕ್ಟ್ ಆಗಿರುತ್ತೆ ಗೈಸ್. ಇಲ್ಲಿ ಏನಂದ್ರೆ ಫುಲ್ಲು ಎರಡು ಕಂಬೈನ್ ಮಾಡಿ ಅಪ್ಪ ಏನು ಉಸಿರಾಡಕ್ ಆಗ್ತಿಲ್ಲ ಪಾಪ, ಮಕ್ಳು ಮರಿ ಹೇಳಕ್ ಆಗ್ತಿಲ್ಲ ಗೈಸ್, ಅಷ್ಟು ಅಳ್ತಾರೆ. ಅದು ಒಂದು ರೀಮಾರ್ಕ್ ಬಿಟ್ರೆ ಇಲ್ಲಿ, ಬಟ್ ಇಲ್ಲೆಲ್ಲ ಚೆನ್ನಾಗಿದೆ. ರೂಮ್ಸ್ ಆಗಿರ್ಬೋದು, ರೂಮ್ ಸಕ್ಕದ, ದೇವಸ್ಥಾನ ಎಲ್ಲ ಸಕ್ಕದಾಗಿದೆ. ಅದೊಂದು ಅಕ್ಷರ ಅಭ್ಯಾಸ ಮಾಡೋದಕ್ಕಷ್ಟು ಸ್ವಲ್ಪ ಕಷ್ಟ ಆಗಿದೆ ಆಕ್ಚುಲಿ ಅಲ್ವತ್ತೆ. ಏನಕ್ಕೆ ಅಂದ್ರೆ ಮೇ ಬಿ ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ಯಲ್ಲ, ಅದಕ್ಕೆ ಎಲ್ಲ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಬಟ್ ಇವತ್ತು ಫ್ರೈಡೆ, ಸೋಮವಾರದಿಂದ ಸ್ಕೂಲ್. ಇವತ್ತು ಫ್ರೈಡೆನಾ? ಇವತ್ತು ಫ್ರೈಡೆ. ಇವತ್ತು ಹಿಂಗೆ ಇನ್ನೇನಾದ್ರು ಇನ್ನ ವೀಕೆಂಡ್ ಅಲ್ಲಿ ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ರೆ ಮುಗೀತು ಕತೆ. ಸೋಮವಾರದಿಂದ ಎಲ್ಲ ಮಕ್ಳಿಗೂ ಸ್ಕೂಲ್ ಸ್ಟಾರ್ಟು. ಎಷ್ಟು ಚೆನ್ನಾಗ್ ಬರ್ತಾರೋ ಏನೋ ಎತ್ತಾ. ಬಟ್ ಮಕ್ಳು ಸ್ವಲ್ಪ ಫೈನಲಿ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ನೋಡಿ, ಅವಳು ಆಗ್ಲೇ ದಬಾಕೋಬಿಟ್ಟವಳೆ. ಎಲ್ಲ ಭಾವ ಕೂತಿದ್ದಾರೆ ನೋಡಿ, ಇವಳು ದಬಾಕೋಬಿಟ್ಟು ಕಾಲೆತ್ಕೊಬಿಟ್ಟವಳೆ. ನನ್ ಮಕ್ಳು ಕೆಳಗೆ ಕೂತವೆ. ಈ ಮಹಾರಾಜರು ಈ ಕಡೆ ರೆಡಿಯಾಗಿ ಈ ತರ ಕೂತವ್ರೆ, ಬಾಡಿ ಬಿಲ್ಡ್ರು. ನಮ್ಮತ್ತೆ ಪಾಪ ಕಾಲು ನೋವು ಅಂತ ಇಲ್ಲಿ ದಬಾಕೊಂಡವ್ರೆ. ಇವಾಗೆಲ್ಲ ನಾವು ದರ್ಶನ ಮುಗಿಸಿ ಚಿಕನ್ ಮುಗಿಸಿ ರೂಮಿಗೆ ಎಂಟ್ರಿ ಕೊಟ್ಟಿದ್ದೀವಿ. ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲಿಂದ ಮತ್ತೆ ಇಲ್ಲಿ ದೇವಸ್ಥಾನದಲ್ಲಿ ಮತ್ತೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಡೈರೆಕ್ಟ್ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಾಂದ್ರೆ ಡೈರೆಕ್ಟ್ ಬೆಂಗಳೂರು ಕಡೆ ಹೊರಡ್ತೀವಿ. ಈಗ ನಾನು ಹೇಳೋದು, ಬಟ್ ಬಿಸಿಲು ಸ್ವಲ್ಪ ಪರವಾಗಿಲ್ಲ ಅಲ್ಲ ಅತ್ತೆ. ನಾಡಿನ ಜನತೆಗೆ ಒಂದೇ ಕೇಳೋದು, ಗಂಡು ಮಕ್ಕಳು ಮದುವೆ ಆಗೋ ಮುಂಚೆ ಯೋಚನೆ ಮಾಡಿ ಮದುವೆ ಆದ್ರೆ ಈ ತರ ತೊಂದ್ರೆ ಆಗುತ್ತೆ, ಈ ತರ ಒಂದು ಕಾಲ ತೊಂತಾರೆ, ಇರ್ತಾರೆ. ಆಮೇಲೆ ನಾವೇ ಎತ್ಕೊಂಡು ಸಾಯ್ತೀವಿ. ನಾವೆಲ್ಲ ಹುಡುಗನ್ನ ಸಾಯಿಸ್ಬಿಟ್ಟು ಅವ್ರ ಅಪ್ಪ ಒಂದು ಗೊತ್ತಿಂದ ಬೇರೆ ಜೊತೆ ಹೋಗ್ಬಿಟ್ಟಾಳ. ಹೌದಾ? ಯಾರತ್ತೆ ಇರ್ಬೇಕು ಅವ್ರು ಗೊತ್ತಿರೋರ? ಗೊತ್ತಿರೋರ ಏನು? ಫೇಸ್ಬುಕ್ ಅಲ್ಲಿ ನೋಡೋದು. ನಮ್ ಸಬ್ಸ್ಕ್ರೈಬರ್ಸ್ ಡೈಲಿ ನೋಡ್ತಾರತ್ತೆ. ಮತ್ತೆ ನೋಡಿ, ನಮ್ ಇವತ್ ಬಂದಿರುತ್ತೆ ವಿಡಿಯೋ. ನಮ್ಮತ್ತೆಗೆ ನಮ್ಗೆ ಒಂದು ತಿಂಗಳು ಹಿಂದೆನೆ ಬಂದಿರುತ್ತೆ ವಿಡಿಯೋ. ನಮ್ಮತ್ತೆಗೆ ಇವಾಗ ಬಂದಿರುತ್ತೆ. ಅವಾಗ ನಡೆದಿರೋ ಇನ್ಸಿಡೆಂಟ್ಸ್ ಇಟ್ಕೊಂಡು ಇವಾಗ ಮಾತಾಡ್ತಾರೆ. ಸ್ಕ್ರಾಲ್ ಮಾಡಿ 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 ಸ್ಕ್ರಾಲ್. ಮತ್ತೆ ಒಂದು ಸ್ಕ್ರಾಲ್ ಅಲ್ಲೇ ಮುಳುಗೋಗೈತೆ ನೋಡಿ. ನಾನು ಹೇಳೋದು, ಸಂಸಾರ ಅಂದ್ರೆ ಒಂದು ಸಮುದ್ರ ತರ ಅವರೇ ಒಳ್ಳೆಯವರು. ಇಬ್ರು ಅಂಡರ್ಸ್ಟ್ಯಾಂಡ್ ಆಯ್ತು. ನೀನ್ ಮಾವನ್ ಡೌಟ್ ಮದ್ವೆ ಮಾಡ್ಕೊಂಡ? ಡೌ ಮಾಡಿಲ್ಲ. ನನ್ ನಿಮ್ ಮಾವ ಯಾರು ಅಂತ ಗೊತ್ತಿಲ್ಲ, ಗೊತ್ತು. ಮಾಮ ಅವ್ರು ಮದುವೆ ಮಾಡ್ತಾರೆ. ಮಾವ ಅಕ್ಕನ್ ಗಂಡ ಮದ್ವೆ ಮಾಡ್ಕೊತೀನಿ, ದೊಡ್ಡಕ್ಕನ್ ಅಕ್ಕನ್. ಒಳ್ಳೆ ಬೇರಲ್ವಾ? ಮದ್ವೆ ಮಾಡಿ ಕೊಟ್ರು. ಬೇರಲ್ವಾ? ಒಳ್ಳೆ ರೂಮ್ಸ್ ಚೆನ್ನಾಗಿದೆ ಗೈಸ್. ಎಷ್ಟು ಕೊಟ್ವಿ ನಾವ್ ರೂಮ್ಗೆ? 1500 ರೂಮ್. ಎಷ್ಟು? 850 ರೂಪಾಯಿ ಗೈಸ್. ಒಳ್ಳೆ ನಾವು ಕೊಟ್ಟಿದ್ದ ದುಡ್ಡಿಗೆ ಬರ್ತಿದೆ ನೋಡಿ. ನಾವು 5 ಜನ ಇದ್ದಿದ್ದು. 4 ಬೆಡ್ ಇದೆ, ಬಟ್ ಆರಾಮಾಗಿ ಮಲ್ಕೋಬಹುದು. ಬಾತ್ರೂಮು, ರೂಮ್ಸ್, ಇಲ್ಲೆಲ್ಲ ಬ್ಯಾಗ್ ಇಟ್ಕೊಳ್ಳೋಕೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದು ವಾಶ್ರೂಮ್ ಇದೆ, ಕಂಪ್ಲೀಟ್. ಚೆನ್ನಾಗೈತೆ. ಮಂತ್ರಾಲಯದಲ್ಲಿ ಮೋಸ ಇಲ್ಲ. ಇಲ್ಲಿ ಅಂದ್ರೆ ಇಲ್ಲಿ ರೂಮ್ ಬುಕ್ ಮಾಡ್ಬೇಕು ಅಂದ್ರೆ ಮುಂದೆಗಡೆ ಒಂಥರ ದೇವಸ್ಥಾನ ತರ ಇದೆ. ಕಾಣಲ್ಲ ಇಲ್ಲಿ ಕಾಣಲ್ಲ. ಚೆನ್ನಾಗಿದೆ ಗೈಸ್. ಬಟ್ ಏನಂದ್ರೆ ಬಿಸಿಲೊಂದಿಲ್ಲ ಸದ್ಯಕ್ಕೆ ಇವಾಗ. ತಾನೇನೆ ಬಿಸಿಲೊಂದಿಲ್ಲ. ಇಳಿತಾ ಇದೆ, ಬಟ್ ಅದನ್ನೇ ಹೇಳ್ದೆ ವಿಡಿಯೋಲಿ ಅವಾಗ್ಲೇ. ಅಪ್ಪ ಗೈಸ್, ನಾನು ಇವಳು ಜಗಳ ಆಡಿರೋದು ಆ ಕ್ಯೂ ಅಲ್ಲಿ. ಎಷ್ಟು ಜಗಳ ಆಡಿದ್ರು ನಿಮ್ ಮಹಾರಾಜ ನೋಡು. ಏನ್ ಬಾಡಿ ಮಾಡಿದ ನನ್ ಗಂಡನ್ನ ಹಿಡಿಯಕ್ಕೆ ಆಗ್ತಾ ಇಲ್ಲ. ನಾನೇ ನೋಡ್ಕೊಳ್ಳೋದೆಲ್ಲ ಡೈಲಿ. ಏನ್ ಕಣ್ ದೃಷ್ಟಿ? ನಿನ್ ಮಗ ನನ್ಗೆ ಎಷ್ಟು ಕಣ್ ದೃಷ್ಟಿ ಆಗ್ತಾರೆ ಗೊತ್ತಾ? ನಿನ್ ಮಗ ಹಾಕಿ ನೋಡಪ್ಪ ಸಾಕಾಗಲ್ಲ ಅನ್ನೋ ತರ ನೋಡಿ. ರೀ, ನೀನ್ ಅಲ್ಲೆಲ್ಲೋ ಒಂದು ಪೂಜೆಗೆ ನಿಂತ್ಕೋತೀನಿ ಅಂದ, ಹೆಂಗೆ ಕೈ ಮುಗಿದಲ್ಲಿ ಮರದ ಹತ್ರ ಹಿಂಗ್ ಕುತ್ಕೊಂಡು ನಾನು ತಪಸ್ ಮಾಡ್ತೀನಿ ಅಂತ ಮಾಡು. ಹೆಂಗ್ ಮಾಡ್ತೀಯ ತಪಸ್ಸು ಕುತ್ಕೊಂಡು?
ಇಲ್ಲ ಒಂದು 1 hour ಅಂದ್ರೆ ಇದು ಒಂದ್ ದಿವಸಕ್ಕೆ ಇಷ್ಟು ನೀರು ಕುಡಿವೆ. ರೀ ಆ ನೀರ್ನೆಲ್ಲ ಇವಾಗ ಏನು ಮಾಡ್ಬೇಡ ಬಿಡುರಿ, ಚೆಲ್ಲೋಗುತ್ತೆ. ನಮ್ಮಮ್ಮವರು ಹೊಸದಾಗೆ ಈ ಏನೋ ಒಂದು ಸಾಂಬಾರು ಮಾಡ್ತೀನಿ ಅಂತ ಈ ಕಾಯಿ ಕೇಳ್ತಾವ್ರೆ. ಓಹೋ ಕಾಡು ಅಮ್ಮ, ಏನು ಕಾಯಿ ಅಮ್ಮ ಇದು? ನೆಲ್ಲಿಕಾಯ? ಮುಂಡ್ಲಕಾಯಿ ఏమంట అది నిజంగా పేరు అయితే తెల్లే అయితే సార్ బాగుంటుంది. దీనిలో ఏం సాంబారు? ಬೇಳೆ ಸಾಂಬಾರು ಮಾಡ್ತೀರಾ? ಮಾಡಿದ್ರೆ ಮನುಷ್ಯ ತಿನ್ಬೋದಾ? ಹೆಂಗೆ ಕೈ ಕಾಲೆಲ್ಲ ಚಚ್ಚಾಕಿ ತಿನ್ನೋದಾ? ಇದೆ ಇದು ಕಾಯಿ ಏನಂದ್ರೆ ನಮಗೂ ಗೊತ್ತಿಲ್ಲ. ಅದು ನಮ್ಮಮ್ಮ ಇದಲ್ಲೇ ಏನೋ ಸಾಂಬಾರು ಮಾಡ್ತೀನಿ ಬೇರೆ ಅಂತವ್ರೆ. ಅದಕ್ಕೆ ನಮ್ಮಮ್ಮ ನಮ್ಮ ಅತ್ತಿಗೆ ಕಳ್ತನ ಮಾಡೋದು ಗೊತ್ತಾಗ್ಬಿಡೋ ತಲೆ ಮೇಲೆ ಬಟ್ಟೆ ಕಟ್ಕೊಂಡು ಕಳ್ತನ ಮಾಡ್ತವ್ರೆ. ತೋರ್ಸಿ ಕೈಯಲ್ಲಿರೋದು. ತೊಗರಿ ಬೇಳೆ ಹಾಕಿ ಸಾಂಬಾರ್ ಮಾಡಿದ್ರೆ ಮಾಂಸ ಸಾರ್ ತರ ಇರುತ್ತೆ. ಇದು ಮಾಂಸ ತರ ಇರುತ್ತಾ? ಅಲ್ಲ ಹೆಂಗ್ ಮಾಡೋದು ಇದು? ಇದನ್ನ ಚಚ್ಚಬೇಕು, ನಾಯಿ ಚಚ್ದಂಗೆ. ಚಚ್ಬಿಟ್ಟು ನೀರೆಲ್ಲ ಇದಮ್ಮ ಅದು ಮಕ್ಕಳಿಗೆ ಅದು ಹುಷಾರಿಲ್ದಾಗ ತಲೆ ಬಿಟ್ಟತ್ತೆ. ಇದು ಇದಮ್ಮ ಏನ್ ಹೇಳಿದು? ಅದು ಮಗು ಹುಡ್ತೈತಲ್ವಾ, ಇಲ್ಲೇ ಐತ್ ನೋಡಮ್ಮ ನಿನ್ ಕೇಳ್ತಾ ಇರೋದು. ಅದೇ ಬೇರೆ ಇದು. ಅಲ್ಲಮ್ಮ ಇಲ್ಲಿ ಅದೇ ಕಾಯಿ. ಹೋದ್ನಾ ಇದು ನೋಡಿ, ಇದೊಂಥರ ಡಿಫ್ರೆಂಟ್ ಆಗಿದೆ. ಏನಿದು ನಿಮ್ಮೆಹಣ್ಣು ಥರ ಐತೆ. ಅದೇ ನಿಮ್ಮೆಹಣ್ಣಲ್ಲ ಇದು. ನಮ್ಮಮ್ಮ ಏನೋ ಕೀಳ್ಬಾರ್ದು. ಗಿಡ ಫುಲ್ ಮುಳ್ಳೆ ಐತೆ, ನೋಡಕ್ ಬ್ಯೂಟಿಫುಲ್ ಆಗೈತೆ. ತಿಂದರೆ ಪಟ್ ಅಂತ ಬ್ಯೂಟಿಫುಲ್ ಆಗಿ ಹೊಟ್ಟೋಗ್ಬಿಡ್ತೀವಿ ಅಂತ ಹೇಳಿದ್ರು. ಟಮಟೆ ಹೊಡ್ಸ್ಬಿಡ್ತಾರಂತೆ, ಅದಕ್ಕೆ ಅವೆಲ್ಲ ತಿನ್ಬಾರ್ದು. ಯಾವ ಘಾಟಲ್ಲಿ ಯಾವ ಪೆಟ್ಟಿ ಅಂಗಡಿ ಇಟ್ಟಿದ್ದಾರೆ ನೋಡಿ. ಇವ್ರು ಇದೆಲ್ಲ ಇಟ್ಟಿರೋದು ಇಲ್ಲಿ ವೇಸ್ಟ್ ತಾನೆ, ತಿನ್ನಲ್ವಲ್ಲ ಯಾರು, ವಾಮಿಟ್ ಮಾಡ್ತಾರೆ ಅಂತ. ಮುಂದೆ ತಿನ್ನೋಣ ಅಂತ ಅನ್ಕೊಬಿಟ್ಟಿರ್ತಾರೆ. ಎಲ್ಲಾ ತರದ್ದು ಸಿಗುತ್ತೆ ಕಣ. ಕಾಡಲ್ಲಿ ಏನ್ ಬೆಳಿತಾರ ಅವರೆಲ್ಲ ಅದ್ ಮಾಡ್ತಾರೆ, ನಮ್ ತರ ಅಲ್ಲ. ಹಣ್ಣು, ಮಾವಿನ ಹಣ್ಣು, ಮತ್ತೆ ಇದು ಬೇಲ್ಕಾಯಿ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಎಳ್ಸಿಕಾಯಿ ಅವೆಲ್ಲ ಗೊತ್ತಿಲ್ಲ, ಎರಡೇ ಗೊತ್ತಿರೋದು. ಮಾವಿನ ಹಣ್ಣು, ಏನೇ ಲಾಸ್ಟ್ ಅಲ್ಲೂ ಇಡೀ ಕಾಡು ತಿರುಗಿ ಲಾಸ್ಟ್ ಅಣ್ಣ ಪುರಿ. ಅಕ್ಕ ಊಟ ಆಗೋಯ್ತಾ? ಇಲ್ಲ ಇದೆಯಾ? ಇವಾಗ ಹೋಗಿ ತಿನ್ಕೊಂಡ್ಬಂದ್ಬಿಡ್ತೀನಿ. ಅಣ್ಣ ನಾವು ಫಸ್ಟ್ ಅನ್ನ ತಿನ್ಕೊಂಡು ಹೋಗಿ ಅಂತವ್ರೆ. ಫಸ್ಟ್ ಊಟ ಮಾಡ್ಬೇಕು. ಏನ್ ತಿಂದಿಲ್ಲ ಅಂದ್ರೆ ಇವ್ರೊಬ್ರು ಫಸ್ಟ್ ತಿನ್ನೋದಲ್ಲಿ ಮಾತ್ರ A1, ಇವ್ರು A2. ಇವ್ರು ದನ ತಿಂದಂಗ್ ತಿನ್ನೋ ದಂದವ್ರು. ಲಾಸ್ಟ್ಗೂ ಅನ್ನ ಥ್ಯಾಂಕ್ಸ್ ಇಲ್ಲ ಸುಂದರ ಅದಷ್ಟೇ ಉಂಟು. ಬೆಳಿಗ್ಗೆ 4-5 ಸಿಂಟಿಗೆ ದೀಪು ಇಲ್ಲೇ ತೋಡು ಅಲ್ಲಿ ತಿಂದಿಲ್ಲ ನೋಡು. ಇಲ್ಲ ನಾನು ಅನ್ನ ಸಿಕ್ಕೈತಿನಿಗೆ ದೀಪು 40 ದಿವಸ ಹೊಟ್ಟೆನೆ ಹಸಿಬಾರ್ದು, ಆ ಥರ ತಿನ್ನು ಆಯ್ತಾ? ಎಲ್ಲಿ ಮಗ ತೋರಿಸಿ ಸ್ಮೈಲ್ ಮಾಡು ಅಂತ. ಸ್ವಲ್ಪನೇ ಇರೋದು ನನ್ ಗಂಡ ದನ ದನ ಆದಂಗ ಅಂದ್ಬಿಟ್ಟು ನಡೆಯಕ್ ಹೋಗ್ತಾರೆ. ನಿನ್ನಿಂದ ನೋಡ ಅವಳು ದನ ಆದಂಗ ಮಾಡಿ ಹಿಡಿಸ್ತಾ ಇಲ್ಲ ಗೈಸಿಲ್ಲ ಹೋಗಿ. ನಡಿ 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 ನಡಿ. ಧನ್ಯವಾದಗಳು.
ಅಣ್ಣ ಪೊಲೀಸ್ ಬಂದಿದ್ದೆ ಗೈಸ್ ನೋಡಿ ಊಟಕ್ಕೂ ಎಷ್ಟು ಜನ ಕಾಯ್ದಾ ಕೂತವ್ರು. ಜನ ಸಾಗರ. ನಾವು ನಾವು ಅಲ್ಲೇ ತಿಂದೆ ಚೆನ್ನಾಗಿ. ಅದು ಕಲಿಸಕ್ಕಂದ್ರೆ ಇಲ್ಲಿ ಕುತ್ಕೊಂಡು ಕಲಿಸ್ತಿದ್ವಿ. ಎಲ್ಲ ಈ ತರ ದೇವಸ್ಥಾನಗಳ ಮುಂದೆ ಡೈರೆಕ್ಟ್ ಎಲ್ಲ ಮಾಡೋದು. ನೀನು ಹಾಕೋದ್ನ ದನ ತಿನ್ನೋದು ಎಷ್ಟು ಕೆಲಸ ಎಲ್ಲ ಏನು ಉತ್ಪಾದಲ್ಲ ಏನ್ ಕೊಡ್ತಾರೆ. ಇನ್ನೊಂದಂದ್ರೆ ನಾವ್ ಹಿಂದೂ ದೇವಸ್ಥಾನದ ಏನ್ ಒಳ್ಳೇದಿತ್ತ 3 ಟೈಮ್ 3 ಸತಿನೂ ಅನ್ನ ಹಾಕ್ತಾರೆ. ಅವ್ನು ಮಾತ್ರ ಖುಷಿ. ಅದಕ್ಕೆ ಹಿಂದೂ ದೇವಸ್ಥಾನ ಯಾರ ಮಕ್ಕಳು ಸಾಕಿಲ್ಲ ಅಂದ್ರೆ ತಂದೆ ತಾಯಿ ನೋಡ್ಕೊಂಡು ಹಂಗೆ ಈ ಟೈಮ್ ಈ ಮಕ್ಳನ್ನ ಹಿಡಿಯೋದು ನಮ್ಗೆ ಸಾಕಾಗೋಗೈತೆ. ಎಲ್ಲ ಟಯರ್ಡ್ ಆಗ್ಬಿಟ್ಟವ್ರೆ ಗೈಸ್. ಊಟ ಮಾಡಕ್ ನೋಡಿ ಪಾಪ ಒಂದೊಂದು ಮುಖಗಳನ್ನ ನೋಡಕ್. ಸ್ವಲ್ಪ ಏನೋ ಇಲ್ಲಿ ನಾವು ನೋಡಿ ಎಲ್ಲ ನಮ್ಮ ಮಕ್ಕಳೇ ನೋಡ್ತಾರೆ. ಏನ್ ಮಾಡಕ್ಕಾಗಲ್ಲ. ಬ್ಲಾಗಷ್ಟೇ ಬಾಳ್ದು ಬಾಳು ಎಲ್ಲರೂ ನಮ್ಮನೆ ನೋಡ್ತಾರೆ. 4 ಗಂಟೆಗೆ ಎಷ್ಟು ಲೈನ್ ಇದೆ ಗೊತ್ತಾ. ಬರೋರೆಲ್ಲ ಬರ್ತಾರೆ. ಯಾಕಣ ಅಣ್ಣ ಯಾಕಣ ನೋಡ್ತಾ ಇದೀಯಾ ಸಂಧಿ ಲೈನ್ ಯಾಕಣ. ಸರಿ ನೀನ್ ಹಾಕಿದ 15 ದಿನ ಎಷ್ಟು ಒಳ್ಳೇದಿದ್ದೆ. ಈ ತರ ನಿದ್ದೆ ಕೂತ್ಕೊಂಡೇ ನಿದ್ದೆ. ಓ ಭೀಮ್ ಹಣಗುಲು ಸರಿ ಮೈ ಮೇಲ್ ಬಾ. ನನ್ನ ಲಿಫ್ಟಿ ಕಳ್ಸೋಗ್ತದೆ ಬೇಗ ಬಾ. ತಿಂದಿರೋ ಅನ್ನದಲ್ಲಿ ಕರಗೋಗ್ಲಿ ಬಾ. ಜೀರ್ಣ ಶಕ್ತಿ ಜಲ್ದಿ ಕೊಡು ಬಾ. ಓ ಗಾಳಿ ಬೇರೆ ಬೀಸ್ತೈತಿ. ಜಲ 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 ಕೂದಲೆಲ್ಲ ನಿಗ್ರಕೋಗ್ಬಿಟ್ಟೈತೆ. ಅನ್ನ ಪೂಜೆ ಮೈ ಮೇಲೆ ಬಂದ್ಬಿಟ್ಟಮ್ಮ. ಅನ್ನ ಎಲ್ಲ ಅಲ್ಲ ಇಷ್ಟೊಂದು ದೇವ್ರ ಅಲ್ಲ ಇಷ್ಟೊಂದು ದೇವ್ರ ತಿಳ್ಸ್ಕೊಂಡು ದೇವತರ ಕುಂಕುಮ ಕದ ಬಿಡ್ತಾರಂತ ಬೀಗ ಹಾಕ್ಸೋ. ತುಂಬಾ ಇಲ್ಲಿ ಕುಂಕುಮ ಕದಿಯುತ್ತಾರೆ ಅಂತ ಬೀಗ ಹಾಕು. ದೇವಸ್ಥಾನದಲ್ಲಿ ತುಂಬಾ ಮೊಬೈಲ್ಗಳನ್ನು ಯೂಸ್ ಮಾಡಬೇಡಿ. ಮೊಬೈಲ್ ಯೂಸ್ ಕಾಯಿ ನೋಗ್ಬಿಟ್ಟು ಪಂಡು ಪಂಡು ಅಂತಾರೆ. ಕಳ್ಳಿ 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 ಹುಷಾರ. ಕೆಳಗಡೆ ನೋಡೊಂಚೂರು. ಬಾವಾ ಹುಷಾರು. ಹುಷಾರೇ ಪ್ರಿಯಾ. ಬಾವಂಗ್ ಹೇಳು ಹುಷಾರ್ ಅಂತ. ಅಳ್ಸ್ನೇನ್ ಕಿತ್ ಹುಷಾರು ಬಾವುಲಿ ತಂಗಿ. ಹಬ್ಬ ಗೈಸ್ ಸುಸ್ತಾಗೋಯ್ತಪ್ಪ. ಸಾಕಪ್ಪ ಟ್ರಿಪ್ಪು. ಇನ್ನ ಒಂದು ಇವಾಗ ಹೊಡೆದಿರೋ ಟ್ರಿಪ್ಪು ನೆಕ್ಸ್ಟ್ ಇನ್ನೊಂದು 6-7 ತಿಂಗ್. ಅಯ್ಯೋ ನನ್ ಬೊಟ್ಟೆಲ್ಲ ಬಿದ್ದೋಯ್ತು. ನೋಡ್ ನನ್ ಮೇಲೆ ಯಾರು ಮಲ್ಗವ್ರೆ. ನಮ್ಮ ಮಹೇಂದ್ರ ಬಾಹುಬಲಿ. ಅಲ್ಲೈತೆ ಹಣ್ಣು. ಕ್ಲೈಮ್ಯಾಕ್ಟ್ ವಾವ್. ಅಲ್ಲಿ ನೋಡಿ ಅಲ್ಲಿ ಕಂಪ್ಲೀಟ್ ಫಾಗ್ ಹೆಂಗೆ ಫುಲ್ ಕ್ಲೋಸ್ ಆಗ್ತಿದೆ. ಸಕ್ಕದಾಗಿದೆ ಅಲ್ಲ ನೋಡಿ. ಚೆಪ್ಪೆಕಾಯಿ ಕಿತ್ಕೋ 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 ಚೆಪ್ಪೆಕಾಯಿ ಕಿತ್ಕೋ. ಅಲ್ಲ ಹಣ್ಣು ಅಷ್ಟು ತುದಿಯಲ್ಲಿದೆ ಅಲ್ಲಿ ಹೋಗಕ್ಕಾಗತ್ತ. ಎಷ್ಟ್ ಚೆಪ್ಪೆಕಾಯಿ ಕಿತ್ಕೋತಾವ್ರೆ.
ಬಾವಂಗ್ ಹುಷಾರನ್ನೇ ಸುಸುನಾ ಅನುರಾಗದಲ್ಲಿ ಕೊನೆ ಬೀದೇನೆ ನನಗೂ ನಿನಗೂ ಮನೆ ಮಾಡಿರುವೆ ಸೊ ಗೈಸ್ ಫೈನಲಿ ನಾವು ಕಂಪ್ಲೀಟಾಗಿ ದೇವಸ್ಥಾನ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಸೊ ಹೋಗ್ತಾ ನಿಯರ್ ಹಾಗೇನೆ ನಾವು ಬ್ಯಾಂಗ್ಳೂರ್ ಸೈಡ್ ಹೋಗ್ತಾನೆ ಅಲ್ಲಿ ಊಟ ಗಿಟ ಮಾಡ್ಕೊಂಡು ಡೈರೆಕ್ಟ್ ಮನೆಗೆ ಹೊರಟ್ವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ಮರಿತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.